ನನಗೆ ಯಾವ ಜಾತಿಯೂ ಇಲ್ಲ, ಎಲ್ಲ ಜನಗಳು ನಮ್ಮವರೇ. ಆತ್ಮ ಒಂದು ಅಂತ ನಾವು ಸತ್ಯ ಗೊತ್ತಾದ ಮೇಲೆ ಒಂದೇ ಆತ್ಮ ಬೇರೆ ಬೇರೆ ದೇಹದಲ್ಲಿದೆ. ಅದು ನಾನು ಈ ಹೊರದೇಶಕ್ಕೆ ನಮ್ಮೂರಲ್ಲಿ ನಮಗೆ ಗೊತ್ತಾಗಲ್ಲ. ನಮ್ಮ ಮನೆ ವಾಸನೆ ನಮಗೆ ಗೊತ್ತಿಲ್ಲ, ಬೇರೆಯವ್ರ ಮನೆ ವಾಸನೆ ನಮಗೆ ಗೊತ್ತಾಗುತ್ತೆ. ಗಬ್ಬಲ್ಲಿ ನಾವು ಬಾಳ್ತೀವಿ, ನಮ್ಮ ಗಬ್ಬು ನಮಗೆ ಸ್ಮೆಲ್ ಇಲ್ಲ. ಪಕ್ಕದ ಮನೇಲಿ ಏನಾದ್ರು ಗಬ್ಬು ಅದು ನಮಗೆ ಗೊತ್ತಾಗುತ್ತೆ. ಹಾಗೆ ನಾನು ಇಲ್ಲಿಂದ ಬೇರೆ ದೇಶಕ್ಕೆ ಹೋದೆ, ಹೊರದೇಶಕ್ಕೆ ಈ ಶಿಬಿರಗಳು ಮಾಡಬೇಕು ಅಂತ ಆಧ್ಯಾತ್ಮದ್ದು ಕರೆಯೋರು ನನ್ನ. ಇತ್ತೀಚೆಗೆ ಹೋಗೋದು ನಿಲ್ಲಿಸ್ಬಿಟ್ಟೆ. ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ನಾವೆಲ್ಲ ಒಂದೇ ಅಂತ. ನಾವೆಲ್ಲ ಒಂದೇ, ಬೇರೆ 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 ಆತ್ಮಗಳಾಗಿದ್ದೀವಿ ಹೊರತು ನಾವೆಲ್ಲ ಒಂದೇ. ನಮ್ಮ ಭಾವನೆಗಳು, ನಮ್ಮ ಜೀವನದ ಶೈಲಿ ಹೆಚ್ಚು ಕಮ್ಮಿ ಎಲ್ಲ ಒಂದೇನೆ. ಈ ಸ್ವಚ್ಛತೆ ಅಂತನ್ನೋದು ಹೊರ ಒಳ ಎರಡು ಮಾತ್ರ ಅಲ್ಲ. ಯಾವ ಹೊರ? ನಮ್ಮ ದೇಹದ ಹೊರಭಾಗದಲ್ಲಿರುವ ಸ್ವಚ್ಛತೆ, ನಮ್ಮ ಪರಿಸರದ ಸ್ವಚ್ಛತೆ, ಒಳ ಸ್ವಚ್ಛ. ಯಾವ ಒಳ ಸ್ವಚ್ಛ? ಎರಡಿದೆ. ಮನಸ್ಸಿನ ಸ್ವಚ್ಛತೆ, ಒಳ ದೇಹದ ಸ್ವಚ್ಛತೆ. ಮನಸ್ಸು ಅಂತನ್ನೋದೇ ಎರಡು. ಒಂದು ಹೊತ್ಕೊಂಬಂದಿರೋದು, ಇನ್ನೊಂದು ನಾವು ಪಡ್ಕೊಳ್ಳೋದು. ಹೊತ್ಕೊಂಬಂದಿರೋದೇನು? ಜನ್ಮ ಜನ್ಮಾಂತರದಲ್ಲಿ ನಾವೇನೇನು ಮಾಡಿದ್ದೀವಿ, ಪಾಪ ಪುಣ್ಯ ಆಸೆ, ಇವ ಮೂರ ಒಕ್ಕೂಟ ನಿಮ್ಮ ಚಿತ್ತ. ಬಲಭಾಗದ ಮೆದುಳು, ಹಿಂಭಾಗದಲ್ಲಿ ಚಿತ್ತ, ಮೆಡುಲ ಒಬಲಾಂಗಟ್ಟ, ಹಾರ್ಡ್ ಡಿಸ್ಕ್ ಆಫ್ ದಿ ಬ್ರೈನ್ ಅಲ್ಲಿ ಬಂದು ಕೂತಿದೆ. ಅದು 8 ಜನ್ಮವೋ 100 ಜನ್ಮವೋ 200 ಜನ್ಮವೋ 10 ಜನ್ಮವೋ ಗೊತ್ತಿಲ್ಲ. ಅಷ್ಟು ಜನ್ಮಗಳಲ್ಲಿ ನಾವು ಮಾಡಿದ್ದೆಲ್ಲ ಇಲ್ಲಿ ಸಂಗ್ರಹ ಆಗಿದೆ. ಅದು ನಮ್ಮನ್ನು ನಡೆಸ್ತಾ ಇದೆ. ಈ ಏನು ಹೊತ್ಕೊಂಬಂದು ನಡೆಸ್ತಾ ಇದೆ ಅದು ನಮ್ಮನ್ನು ಸರಿ ತಪ್ಪು ಕೆಲಸಗಳನ್ನು ಮಾಡಿಸುತ್ತೆ. ಇಲ್ಲಿರೋದೇ ನನ್ನ ಹೊರ ಏನು ಹೇಳೋದು ಆಕ್ಟಿವಿಟಿ. ನಾನು ಮಾಡೋ ಆಕ್ಟಿವಿಟೀಸ್ ಎಲ್ಲ ಇಲ್ಲಿರೋದು, ತಲೆ ಒಳಗಡೆ ಇರೋದು. ಅದಕ್ಕೆ ನಿಮ್ಮಂಗೆ ನಾನಿಲ್ಲ, ನನ್ನಂಗೆ ನೀವಿಲ್ಲ, ನಮ್ಮಿಬ್ಬರಂಗೆ ಬೇರೆಯವರಿಲ್ಲ. ಅವರವರು ಹೊತ್ಕೊಂಬರೋದಕ್ಕೆ ಇದ್ದಾರೆ. 99% ನಾವೆಲ್ಲ ಪಾಪ ಮಾಡಿದವರು. ಪಾಪ ಅಂದರೆ ಏನು? ಕೆಟ್ಟ ಕರ್ಮಗಳನ್ನು ಮಾಡಿದವರು. ಸೊ ಪಾಪ ಮಾಡಿದ ಮೇಲೆ ನಮ್ಮ ಆಕ್ಟಿವಿಟಿಯೂ ಪಾಪವಾಗೇ ಇರುತ್ತೆ. ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕಲ್ಲ. ಪಾತಾಳ ಲೋಕ, ಸ್ವರ್ಗಲೋಕ, ಯಾವ ಸ್ವರ್ಗವೂ ಇಲ್ಲ, ಯಾವ ಪಾತಾಳವೂ ಇಲ್ಲ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಬಾಳ್ನಿನಲ್ಲಿ ಎಣ್ಣೆನ ಕುದಿಸ್ಬಿಟ್ಟು ಅದರೊಳಗಡೆ ಹಾಕಿ ಕರಿತಾ ಇರುತ್ತೆ ನಮ್ಮನ್ನ. ಚೆನ್ನಾಗಿ ಕಾಯಿಸ್ಬಿಟ್ಟು ಬರೆ ಎಳಿತಾ ಇರುತ್ತೆ, ಚೋಲ್ಟಿ ಇಟ್ಕೊಂಡು ಹೊಡಿತಾ ಇರುತ್ತೆ. ನಮ್ಮ ಪಾಪಕ್ಕೆ ತಕ್ಕಂತೆ ಪೆಟ್ಟು ಬೀಳುತ್ತಂತೆ. ನರಕಲೋಕ, ನರಕಲೋಕ ಅಂತ ಎಲ್ಲೂ ಇಲ್ಲ. ಮೇಲೆ 7 ಲೋಕ, ಕೆಳಗಡೆ 7 ಲೋಕ, ಎಲ್ಲ ಲೋಕವೂ ಇಲ್ಲೇ ಇದೆ. ಮನುಷ್ಯ ಹೆದರ್ಕೊಂಡು ಸತ್ಯವಂತನಾಗಿ ಬಾಳಲಿ ಅಂತ ನಮ್ಮ ಹಿರಿಕರು ಇದನ್ನೆಲ್ಲ ಮಾಡಿದ್ದಾರೆ. ನಿಮ್ಮ ಜೀವನವೇ ಪ್ರತಿಬಿಂಬ, ಸ್ವರ್ಗಲೋಕವೋ ನರಕಲೋಕವೋ. ಇಲ್ಲಿ ಒಳಗಡೆ ಇರೋ ಅಶುದ್ಧವನ್ನ ಸ್ವಚ್ಛ, ಹೊತ್ಕೊಂಬಂದಿರೋದು ಗಲೀಜು, ಆ ಗಲೀಜನ್ನು ಸ್ವಚ್ಛ ಮಾಡಬೇಕು. ಸಜ್ಜನರ ಸಂಘ, ಒಳ್ಳೆಯ ಜನಗಳ ಸಂಘ ಬೇಕು. ಹಿರಿಯರು ಅವರ ಮಾತುಗಳನ್ನು ಕೇಳಬೇಕು, ಒಳ್ಳೆ ಒಳ್ಳೆ ವಿಚಾರಗಳನ್ನು ಓದಬೇಕು. ಪರಿಶುದ್ಧತೆ ಅಂತನ್ನೋದು ತಿನ್ನೋ ಊಟವನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ಸಾತ್ವಿಕ ಅಂದ್ರೆ ಮಾತ್ರ ಸರಿ ಹೋಗಲ್ಲ. ಇಲ್ಲಿ ಒಳಗಡೆ ಅದೇನು ಹೊತ್ಕೊಂಡ್ಬಂದಿದ್ದೀವಿ ಅದು ಸರಿಯಾಗಬೇಕು ಅಂತಂದರೆ ಊಟದಿಂದ ಹಿಡಿದು ಪ್ರತಿಯೊಂದು ಬದಲಾವಣೆ ಆಗಬೇಕು. ಯಾವಾಗಲೂ ಒಳ್ಳೆಯ ವಿಚಾರಗಳನ್ನು ಪಾಸಿಟಿವ್ ಅಂತ ಹೇಳ್ತೀವಿ, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್.
ಆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇರೋರ ಜೊತೆಗೇ ಮೂವ್ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಮನಸ್ಸು ಸ್ವಚ್ಛವಾಗೋದಿಲ್ಲ. ಎಣ್ಣೆ ಹೊಡೆಯೋರ ಜೊತೆಗೆ ಇದ್ದುಬಿಟ್ಟು ಯೋಗ್ಯನಾಗಿರ್ತೀನಿ ಅಂದರೆ ಸಾಧ್ಯವಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಸಿಗರೆಟ್ ಸೇದಿದ್ದೆ ನೋಡಿ, ಹಂಗೆ ಆ ಗುಂಪಲ್ಲಿ ಸಿಗರೆಟ್ ನಂಗೆ ಇಷ್ಟ ಇಲ್ಲದೆ ಹೋದ್ರೂ ನಾನು ಮಾಡಬೇಕಾಗತ್ತೆ. ಗುಂಪು ಫಸ್ಟ್ ನಿಮ್ಮ ಗುಂಪನ್ನು ನೀವು ಬದಲಾವಣೆ ಮಾಡ್ಕೋಬೇಕು. ಯಾರು ನೆಗೆಟಿವ್ ಆಗಿದ್ದಾರೆ, ಸರಿ ಇಲ್ಲ ಅಂಥದ್ದವರು ಸಹವಾಸ ಬೇಕಾಗಿಲ್ಲ ನಮಗೆ. ಒಳ್ಳೆಯ ಜನಗಳನ್ನು ಹುಡುಕಬೇಕು, ಅಂಥದವ್ರ ಜೊತೆಗೆ ಇರಬೇಕು. ತಿನ್ನುವ ಆಹಾರವೇ ಮನಸ್ಸು. ಹೊತ್ಕೊಂಬಂದಿರೋದು ಒಂದು ಕಡೆ ಇರಲಿ, ನಾವೇನು ತಿಂತೀವಿ ಅದು. ಭಗವಂತ ಅಂತನ್ನೋದು ಪರಿಶುದ್ಧ. ಆ ಭಗವಂತನ ಸಂಪರ್ಕ ಅಂದರೆ ಭಗವಂತ ನಮ್ಮ ಜೊತೆ ಮಾತಾಡೋದಿಲ್ಲ. ಕಲ್ಲು ಎಲ್ಲೋ ಒಂದು ಜಾಗದಲ್ಲಿ ಕಲ್ಲಾಗಿ ನಿಂತಿದ್ದಾನ. ನಮಗೆ ಎಲ್ಲ ಜಾಗದಲ್ಲೂ ನೋಡೋಕ್ಕೆ ಸಾಧ್ಯವೆ. ದೇವಸ್ಥಾನದಲ್ಲಿ ಯಾವುದೋ ಒಂದು ರೂಪ ಕೊಟ್ಟು ಭಗವಂತ ಅಂತ ನಿಲ್ಲಿಸಿದ್ದಾರೆ. ಸೊ ಅಲ್ಲಿ ಹೋದಾಗ ಮನಸ್ಸು ಸ್ವಚ್ಛವಾಗುತ್ತೆ. ಈ ಸ್ವಚ್ಛತೆಗೆ ಆಧ್ಯಾತ್ಮದ ಸಾಧನೆಗಳ ಒಳಗಡೆ ಇಳಿಬೇಕು. ಇಳಿದಾಗ ತಾನಾಗೇ ನಿಮ್ಮ ಮನಸ್ಸು ಸ್ವಚ್ಛವಾಗುತ್ತೆ. ನೀವು ಏನು ಮಂತ್ರ ಉಚ್ಚಾರಣೆ ಮಾಡ್ತೀರಾ, ಆ ಮಂತ್ರ ಉಚ್ಚಾರಣೆ ನಿಮ್ಮ ಮನಸ್ಸನ್ನು ಪವಿತ್ರ ಮಾಡುತ್ತೆ. ಇಲ್ಲಿ ದೇಹದ ಪವಿತ್ರತೆಗಿನ್ನ ಮನಸ್ಸಿನ ಪವಿತ್ರತೆ. ಮನಸ್ಸು ಪವಿತ್ರವಾದರೆ ಮಾತ್ರ ಭಗವಂತನ ಕ್ವಾಲಿಟಿಯನ್ನು ಪಡೆಯಕ್ಕೆ ಸಾಧ್ಯ. ಮನಸ್ಸು ಪವಿತ್ರವಾಗೋದಕ್ಕೆ ಈ ಥರದ ಸಾಧನೆಗಳು ಯಾವುದು? ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ಸ್ವರಯೋಗ, ಎಟ್ಟೆಟ್ಟೋ ಯೋಗಗಳು. ಯಾವುದೋ ಒಂದು ದಾರಿಯನ್ನು ಹಿಡಿಬೇಕು. ಹಿಡಿದು ಅದಕ್ಕೆ ಸಂಬಂಧಪಟ್ಟ ಗುರು, ಯಾವಾಗಲೂ ಗುರು ಸಂಪರ್ಕ ಇರಬೇಕು. ಹೇಗೆ ಒಂದು ಮಗು ತಾಯಿಯನ್ನು ಸುತ್ತಕೊಂಡಿರುತ್ತೆ, ಅವಳು ಏನೇ ಮಾಡಿ ಮಗುಗೆ ಹಾಲು ಕೊಟ್ಟು ದೂರ ಬಿಟ್ಟರು ತಿರುಗಿ ಅಮ್ಮ ಅಂತ ಬರುತ್ತದು. ಹಾಗೆ ಹುಡ್ಕೊಂಡು ಹೋಗಬೇಕು ಗುರುಗಳ ಹತ್ರ. ಆ ಗುರುಗಳು ಪವಿತ್ರತೆ ಆಗೋದಕ್ಕೆ ಎಷ್ಟೋ ವರ್ಷಗಳು ಸಾಧನೆ ಮಾಡಿ ಒದ್ದಾಡಿರ್ತಾರೆ. ಅಂಥದವ್ರ ಜೊತೆಗಿದ್ದಾಗ ನಮ್ಮ ಮನಸ್ಸು ಪವಿತ್ರ ಆಗೋದಕ್ಕೆ ಒಂದು ಅವಕಾಶ. ಸೊ ಇದನ್ನೆಲ್ಲ ನೀವು ಬೆಳೆಸ್ಕೋಬೇಕು. ಬೇಕಾಟ್ಟು ಜ್ಞಾನಿಗಳು ತಿಂಗಳುಗಟ್ಟಲೆ ಸ್ನಾನ ಮಾಡ್ದೇನೆ ಇದ್ರಂತೆ. ಇಲ್ಲಿ ಶುದ್ಧ ಅಂತ ಅನ್ನೋದು ಮನಸ್ಸಿನ ಶುದ್ಧ, ಹೊರ ಶುದ್ಧ ಅಲ್ಲ. ಸುಮಾರು ಜನ ಕೇಳ್ತಾರೆ, ಅಗೋರಿಗಳು ಮಾಂಸ ತಿಂತಾರೆ, ಬೂದಿನ ಮೈಗೆ ಹಚ್ಕೋತಾರೆ, ಹೇಗೆ ಶುದ್ಧ ಆಗಕ್ಕೆ ಸಾಧ್ಯ ಅಂತ. ಇಲ್ಲಿ ಇದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ರಾಮಕೃಷ್ಣ ಪರಮಹಂಸರು ಮೀನು ತಿಂತಾ ಇದ್ರು. ಕೃಷ್ಣ ನಾನ್ ವೆಜಿಟೇರಿಯನ್, ರಾಮ ನಾನ್ ವೆಜಿಟೇರಿಯನು. ಹೆಂಗೆ ಭಗವಂತ ಆಗಕ್ಕೆ ಸಾಧ್ಯ? ಭಗವಂತನ ಕ್ವಾಲಿಟಿ ನೀವು ತಿನ್ನೋದ್ರಿಂದ ಮಾಡೋ ವಿಚಾರಗಳಿಂದ ಅಲ್ಲ. ಅಂದರೆ ಪವಿತ್ರತೆ ನಿಮ್ಮ ಮನಸ್ಸು ಒಳಗಡೆ ಬರಬೇಕು. ಅದು ಬಂದರೆ ಮಾತ್ರ ಭಗವಂತನ ಕ್ವಾಲಿಟಿಯನ್ನು ಪಡೆದು ಭಗವಂತನ ಸಾಧ್ಯ.